शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ನಮಸ್ತೆ. ನೇರವಾಗಿ ಇವತ್ತು ಅಭ್ಯಾಸದ ಕಡೆಗೆ ಹೋಗೋಣ. ಇವತ್ತಿನ ಮೂಲ ಉದ್ದೇಶ ಏನಂದ್ರೆ, ನಾನು ಮೊದಲೇ ಪ್ರಾಸ್ತಾವಿಕವಾಗಿ ಹೇಳಿದ ಹಾಗೆ ಇವತ್ತಿನ ಕಾರ್ಯಕ್ರಮದಿಂದ ಮುಂದೆ ಎಲ್ಲರೂ ಕೂಡ ಕೂತ್ಕೊಂಡು, ಕುರ್ಚಿ ಮೇಲೆ ಕೂತ್ಕೊಂಡು ಅಥವಾ ಮಂಚದ ಮೇಲೆ ಕೂತ್ಕೊಂಡು ಅವರ ಅನುಕೂಲ ಹೇಗಿದೆ ಆ ರೀತಿಯಲ್ಲಿ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಮಾಡುವಂತಹ ಪ್ರಕ್ರಿಯೆಗಳನ್ನ ಮಾಡೋಣ. ತದನಂತರ ನಮ್ಮ ಯುವಕರು ಇಷ್ಟಪಟ್ಟರೆ ಅಡ್ವಾನ್ಸ್ ಆಸನಗಳನ್ನು ಕೂಡ ಹೇಳ್ಕೊಡುವಂತಹ ವ್ಯವಸ್ಥೆ ಮಾಡೋಣ. ಈಗ ಎಲ್ಲರೂ ಕೂಡ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಸೊಂಟದ ಭಾಗ, ಬೆನ್ನಿನ ಭಾಗ, ಕತ್ತಿನ ಭಾಗ ಇವೆಲ್ಲವೂ ಕೂಡ ನೇರವಾಗಿ ಸಮಾನಾಂತರವಾಗಿರಲಿ. ಕತ್ತು ಸ್ವಲ್ಪ ಮುಂದಕ್ಕೆ ಬಗ್ಗಿರಲಿ. ಗಲ್ಲ ಸ್ವಲ್ಪ ಕೆಳಮುಖವಾಗಿರಲಿ. ಎದೆ ವಿಸ್ತಾರವಾಗಿರಲಿ. ಭುಜಗಳು ಕೆಳಮುಖವಾಗಿರಲಿ. ಚಿನ್ಮುದ್ರಾ ಅಥವಾ ಚಿನ್ಮಯ ಮುದ್ರೆ ಅದು ಹೀಗಿರುತ್ತೆ. ಅದನ್ನ ಸ್ವೀಕಾರ ಮಾಡ್ತಾ ಎರಡು ಮಂಡಿಗಳ ಮೇಲೆ ಹಸ್ತವನ್ನ ಇಡಿ. ಕಣ್ಣುಗಳನ್ನ ಮೆದುವಾಗಿ ಮುಚ್ಚಿ. ದೇಹದ ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸ್ತಾ ನಿಮ್ಮ ಗಮನವನ್ನ ಉಸಿರಾಟದ ಕಡೆಗೆ ತೆಗೆದುಕೊಂಡು ಬನ್ನಿ. 5 ಬಾರಿ ನಿಮ್ಮ ಉಸಿರಾಟವನ್ನ ಗಮನಿಸಿ. ಸರ್ವೇ ಸ್ವಾಭಾವಿಕವಾಗಿರ್ತಕ್ಕಂತಹ ಉಸಿರಾಟ, ನಾರ್ಮಲ್ ಬ್ರೀತಿಂಗ್. ಉಸಿರು ನಮಗೆ ಜೀವ, ಜೀವವೇ ಉಸಿರು. ನಾವು ಎಲ್ಲಿಯವರೆಗೆ ಉಸಿರಾಡ್ತಾ ಇರ್ತೀವಿ ಅಲ್ಲಿಯವರೆಗೆ ಮಾತ್ರ ನಮ್ಮ ಜೈವಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದನ್ನ ಗಮನಿಸ್ತಾ ಉಸಿರಾಟವನ್ನ ಗಮನಿಸಿ. ಈಗ ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನು ಗಮನಿಸಿ. ಯಾವಾಗ ನಾವು ಗಮನವಿಟ್ಟು ಉಸಿರಾಟವನ್ನ ಮಾಡ್ತೇವೆ, ನಮ್ಮ ಶರೀರ ಸಡಿಲಗೊಳ್ಳಲು ಪ್ರಾರಂಭವಾಗುತ್ತೆ. ಈಗ 5 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ದೀರ್ಘವಾದ ಉಸಿರಾಟ ಅಂತ ಅಂದ್ರೆ, ಮೊದಲ ಹಂತದಲ್ಲಿ ಹೊಟ್ಟೆಯನ್ನ ಉಬ್ಬಿಸಿ ಎದೆಯನ್ನ ವಿಸ್ತಾರಗೊಳಿಸ್ತಾ ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರನ್ನ ತಗೋಬೇಕು. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ ಎದೆಯನ್ನ ಸಂಕುಚಿತಗೊಳಿಸಿ ಕತ್ತಿನ ಭಾಗವನ್ನ ಕೆಳಗೆ ಇಳಿಸ್ತಾ ಉಸಿರನ್ನ ಹೊರಗೆ ಹಾಕಬೇಕು. ಟೇಕ್ ಡೀಪ್ ಬ್ರೆತ್. Bulge your abdomen, expand your chest, raise your collarbone while inhalation. While exhalation, shrink your abdomen, contract your chest, down your collarbone. ಈ ಪ್ರಕ್ರಿಯೆ ನಡೀತಾ ಇರಲಿ. ಹೊಟ್ಟೆಯನ್ನು ಉಬ್ಬಿಸಿ ಎದೆಯನ್ನ ವಿಸ್ತಾರಗೊಳಿಸಿ ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ಕೊಳ್ತಾ ಉಸಿರು ತಗೊಳ್ಳಿ. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ ಎದೆಯನ್ನ ಸಂಕುಚಿತಗೊಳಿಸಿ ಕತ್ತಿನ ಭಾಗವನ್ನ ಕೆಳಗೆ ಇಳಿಸ್ತಾ ನಿಧಾನವಾಗಿ ಉಸಿರನ್ನ ಬಿಡಿ. ಇನ್ನ 2 ರೌಂಡ್ ಮಾಡಿ.
ಕೊನೆಯ ಸುತ್ತು. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಿ. ಗಮನವಿಟ್ಟು ದೀರ್ಘವಾದ ಉಸಿರಾಟವನ್ನ ಮಾಡಿದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ಅಂಗ ಪ್ರತ್ಯಂಗಗಳು ಕೂಡ ಸಡಿಲಗೊಂಡು ಅದರ ಕಾರ್ಯಕ್ಷಮತೆ ಜಾಸ್ತಿ ಆಗ್ತದೆ. ಇದನ್ನ ಗಮನಿಸ್ತಾ ಈಗ ಸಮಸ್ತ ಜೀವಕೋಶಗಳನ್ನ, ದೇಹದಲ್ಲಿ ಇರ್ತಕ್ಕಂತಹ ಕೋಟ್ಯಾಂತರ ಜೀವಕೋಶಗಳನ್ನ ನಾವು ಜೀವಕೋಶಗಳಿಗೆ ಉತ್ಸಾಹವನ್ನು ತುಂಬೋಣ, ಶಕ್ತಿಯನ್ನು ತುಂಬೋಣ, ಜಾಗೃತಿಯನ್ನು ಉಂಟು ಮಾಡೋಣ. ಅದಕ್ಕೆ 5 ಬಾರಿ ಓಂಕಾರವನ್ನು ಉಚ್ಚಾರಣೆ ಮಾಡೋಣ. ಓಂಕಾರವನ್ನು ಉಚ್ಚಾರಣೆ ಮಾಡುವಾಗ ಅಕಾರ ಉಕಾರ ಮಕಾರಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಮಾಡೋಣ. ಕೊನೆಯ ಭಾಗವಾದ ಮಕಾರವನ್ನ ಸ್ವಲ್ಪ ದೀರ್ಘವಾಗಿ ಉಚ್ಚಾರಣೆ ಮಾಡೋಣ. ಉಸಿರು ತಗೊಳ್ಳಿ. ಎರಡನೇ ಸುತ್ತು. Third round. ಕೊನೆಯ ಸುತ್ತು. ರಿಲ್ಯಾಕ್ಸ್. ಸಂಪೂರ್ಣ ಶರೀರ ಮತ್ತು ಮನಸ್ಸು ವಿಶ್ರಾಂತಿಯ ಕಡೆಗೆ ಹೋಗ್ತಾ ಇದೆ. ಇದನ್ನ ಗಮನಿಸ್ತಾ ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ತರಂಗಗಳು, ಸಂವೇದನೆಗಳನ್ನ ಗಮನಿಸಿ. ಫೀಲ್ ದ ವೇವ್ಸ್, ವೈಬ್ರೇಷನ್ಸ್, ಸೆನ್ಸೇಷನ್ಸ್ ಅಂಡ್ ದ ರೆಸೊನೆನ್ಸ್ ಆಫ್ ಓಂಕಾರ ರಿಸೈಟೇಷನ್ reaching each and every cells and parts of your body. ಈ ಓಂಕಾರ ಉಚ್ಚಾರಣೆಯಿಂದ ಎಲ್ಲ ಜೀವಕೋಶಗಳು ಕೂಡ ಜಾಗೃತವಾಗಿ ಅದರ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡಿಕೊಳ್ತವೆ. ಹಾಗೆ ಓಂಕಾರದ ಉಚ್ಚಾರಣೆಯಿಂದ ಮನಸ್ಸು ಪ್ರಶಾಂತ ಸ್ಥಿತಿಗೆ ಹೋಗ್ತದೆ. ಇದನ್ನ ಗಮನಿಸ್ತಾ ನಿಧಾನವಾಗಿ ನಮಸ್ಕಾರ ಸ್ಥಿತಿಗೆ ಬರೋಣ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನ ತಗೊಂಡು ಓಂಕಾರವನ್ನ ಸ್ವಲ್ಪ ಭಕ್ತಿಪೂರ್ವಕವಾಗಿ ಜೋರಾಗಿ ಹೇಳೋಣ. ತದನಂತರ ಪ್ರಾರಂಭಿಕ ಪ್ರಾರ್ಥನೆ ಸಹನಾವತ್ತು ಹೇಳೋಣ. ಉಸಿರು ತಗೊಳ್ಳಿ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಹಿಂದೆ ತಗೊಳ್ಳಿ. Hold your right wrist with your left hand. Expand the chest and go back. ನಿಧಾನವಾಗಿ ಮುಂದಕ್ಕೆ ಬಗ್ಗಿ ನಿಮ್ಮ ಹಣೆಯನ್ನ
ಭೂಸ್ಪರ್ಶ ಮಾಡಿ ಅಲ್ಲಿ ಭೂಮಾತೆಗೆ ನಮನವನ್ನು ಸಲ್ಲಿಸ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ರಿಲೀಸ್ ದ ಹ್ಯಾಂಡ್ಸ್ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಸೊ ಇವತ್ತು ಸೂಕ್ಷ್ಮ ವ್ಯಾಯಾಮ ಅಥವಾ ಶಕ್ತಿ ಚಾಲನ ಕ್ರಿಯಾ ಅಂತ ಮಾಡೋಣ. ಇದಕ್ಕೆ ಹೆಸರು ಮೈಕ್ರೋ ಎಕ್ಸರ್ಸೈಸ್. ಇದರ ಉದ್ದೇಶ ಇಷ್ಟೇ, ರಾತ್ರಿ ನಾವು ಮಲಗಿದ ಮೇಲೆ ದೇಹದ ಎಲ್ಲ ಭಾಗಗಳು ಕೂಡ ಒಂಥರ ಜಡತ್ವದಿಂದ ಕೂಡಿರುತ್ತೆ. ಆ ಸ್ಟಿಫ್ನೆಸ್, ರಿಜಿಡಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಬಿಡಿಸ್ಬೇಕು. ಯಾವಾಗ ದೇಹದಲ್ಲಿ ಇರ್ತಕ್ಕಂತಹ ಒತ್ತಡ ಅಥವಾ ದೇಹದಲ್ಲಿ ಇರ್ತಕ್ಕಂತಹ ಆ ಜಡತ್ವವನ್ನ ನಾವು ತೆಗಿತೀವಿ, ಅವಾಗ ಪ್ರಾಣದ ಸಂಚಾರ, ರಕ್ತದ ಸಂಚಾರ ಎಲ್ಲ ಕಡೆಗೂ ಹೋಗುತ್ತೆ. ಆ ರಕ್ತದ ಸಂಚಾರ ಎಲ್ಲ ಕಡೆಗೂ ಹೋದಾಗ, ಪ್ರಾಣದ ಸಂಚಾರ ಎಲ್ಲ ಕಡೆಗೂ ಮುಟ್ಟಿದಾಗ ಅಲ್ಲಿ ಯಾವುದೇ ವಿಧವಾದಂತಹ ತೊಂದರೆ ಇರಲ್ಲ. ಈಗ ಇದನ್ನ ಶುರು ಮಾಡೋಣ. ಮೊದಲಿಗೆ ಹೆಬ್ಬೆರಳು ಅಂದ್ರೆ ಕಾಲಿನ ಬೆರಳುಗಳು, ಹೆಬ್ಬೆರಳಲ್ಲ ಕಾಲಿನ ಬೆರಳುಗಳು. ಇದು ನೋಡಿ, ಪಾದ ನೇರವಾಗಿ ಹೀಗೆ ಕೂತ್ಕೊಳ್ಳಿ, ಕಾಲನ್ನ ಚಾಚಿ ಕೂತ್ಕೊಳ್ಳಿ. ಹೀಗೆ ನೋಡಿ, ಉಸಿರು ತಗೊಳ್ಳುವಾಗ ಬಿಡಿಸ್ಬೇಕು, ಉಸಿರು ಬಿಡುತ್ತಾ ಇದನ್ನ ಚೆನ್ನಾಗಿ ಹೀಗೆ ಟೈಟ್ ಮಾಡಬೇಕು. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗೆಲ್ಲವನ್ನು 5 ಸಲ ಮಾಡೋಣ. ನೀವು ಸ್ವಂತ ಮಾಡುವಾಗ 10 ಸಲ ಬೇಕಾದ್ರೂ ಮನೆಯಲ್ಲಿ ನಿಮ್ಮ ಟೈಮ್ ಪ್ರಕಾರ ಮಾಡಬಹುದು. ಇದಕ್ಕೆ ಯಾವುದೇ ವಿಧವಾದಂತಹ ಟೈಮು, ಕಾಲ, ಸಂಖ್ಯೆ ಯಾವುದು ಕೂಡ ಪರಿಮಿತಿ ಇಲ್ಲ. ಎಲ್ಲ ಬೆರಳುಗಳನ್ನ ಓಪನ್ ಮಾಡಬೇಕು, ಉಸಿರು ತಗೊಳ್ತಾ, ಉಸಿರನ್ನ ಬಿಡುತ್ತಾ ಚೆನ್ನಾಗಿ ಅವುಗಳನ್ನ ಟೈಟ್ ಮಾಡಬೇಕು, ಸಂಕುಚಿತಗೊಳಿಸಬೇಕು. ನೆಕ್ಸ್ಟ್ ನೋಡಿ, ಆಂಕಲ್ ಜಾಯಿಂಟ್. ಇನ್ಹೇಲ್, ಎಕ್ಸೇಲ್, ಚೆನ್ನಾಗಿ ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಹೀಗೆ ಬೇಕಾದ್ರೂ ಸಪೋರ್ಟ್ ತಗೊಂಡು ಕೂತ್ಕೊಳ್ಳಿ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ರೊಟೇಷನ್, ಆಂಕಲ್ ರೊಟೇಷನ್. ಹೀಗೆ ಗಡಿಯಾರದ ಮುಳ್ಳುಗಳು ಯಾವ ತರಹ ಸುತ್ತುತ್ತೆ ಆ ರೀತಿಯಲ್ಲಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಮತ್ತು ನೇರವಾಗಿ ಈ ಆಂಕಲ್ ಜಾಯಿಂಟ್ಸ್ ಅನ್ನ, ಮೊಣಕಾಲನ್ನ ನಾವು ತಿರುಗಿಸ್ಬೇಕು. ಹೀಗೆ ಇಲ್ಲಿ ಅರ್ಧ ಸರ್ಕಲ್ ಬಂದಾಗ ಅರ್ಧ ಸರ್ಕಲ್ ಬರೋವರೆಗೆ ಉಸಿರು ತಗೋಬೇಕು, ಅರ್ಧ ಸರ್ಕಲ್ ನಂತರ ಉಸಿರನ್ನ ಬಿಡಬೇಕು. ಈಗ ವಿರುದ್ಧ ದಿಕ್ಕಿನಲ್ಲಿ ಮಾಡಿ. rotate your ankle joint clockwise and anti-clockwise. While you are inhaling, you rotate half the circle and another half the circle you exhale. Next, ಎರಡು ಕಾಲನ್ನ ಸೇರಿಸಿ ಈಗ inhale, exhale, inhale, exhale. Breathe in, breathe out. Inhale, exhale. ಚೆನ್ನಾಗಿ ಮಾಡಬೇಕು. Inhale, exhale. Breathe in, breathe out. ಉಚ್ಛ್ವಾಸ್, ನಿಶ್ವಾಸ್. ಮತ್ತೆ ಈಗ ಎರಡು ಮೊಣಕಾಲು ಸೇರಿರಲಿ. ಸೇರಿ ಎರಡು ಮೊಣಕಾಲನ್ನ ಸೇರಿಸಿ ನಿಧಾನವಾಗಿ ಬಲಕ್ಕೆ ಮತ್ತು ಎಡಕ್ಕೆ 5 ಸಲ ಮಾಡಬೇಕು. ಈಗ ಚೆನ್ನಾಗಿ ಮಾಡಿ. ಈಗ ರಿಲ್ಯಾಕ್ಸ್. ಫ್ಯೂ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡ್ಕೋಬಹುದು. ಈ ರಿಲ್ಯಾಕ್ಸ್ ಮಾಡುವಾಗ ನಿಮ್ಮಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಬೇಕು. ಎಲ್ಲಿ ನೋವು, ಬಿಗಿತ, ಒತ್ತಡ, ಸೆಳೆತ ಇರುತ್ತೆ ಅವೆಲ್ಲವೂ ಕೂಡ ಈ ಅತಿ ಸೂಕ್ಷ್ಮ ವ್ಯಾಯಾಮದಿಂದ ಮಾಯವಾಗುತ್ತೆ. ಅದನ್ನ ಗಮನಿಸಿ. ಬಿಕಮ್ ಅವೇರ್ ಆಫ್ ದ ಎಫೆಕ್ಟ್, ಫೀಲ್ ದ ಎಫೆಕ್ಟ್ ಆಫ್ ದ ಪ್ರಾಕ್ಟೀಸ್. ಇದಾದ ನಂತರ ಮಂಡಿಗೆ ನಾವು ಎಕ್ಸರ್ಸೈಸ್ ಮಾಡುವಾಗ ಬಲಗಾಲಿಂದ ಶುರು ಮಾಡೋಣ. ಅವಾಗ ಎಡಗಾಲು ನೇರವಾಗಿರಲಿ, ಎಲ್ಲ ಕಾಲಿನ ಬೆರಳುಗಳು ನಿಮ್ಮನ್ನ ನೋಡ್ತಾ ಇರಲಿ. ಈಗ ನಿಧಾನವಾಗಿ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ. ಉಸಿರನ್ನ ತಗೊಳ್ಳುವಾಗ ಕಾಲನ್ನ ಸ್ಟ್ರೆಚ್ ಮಾಡಬೇಕು, ಉಸಿರನ್ನ ಬಿಡುವಾಗ
ಹಿಮ್ಮಡಿ ನಿಮ್ಮ ತೊಡೆಯ ಭಾಗವನ್ನ ಸ್ಪರ್ಶ ಮಾಡಬೇಕು. ಆ ರೀತಿಯಲ್ಲಿ ಅಲ್ಲಿಯವರೆಗೂ ತಗೊಂಡು ಹೋಗ್ಬೇಕು. ತಗೊಂಡು ಹೋಗೋವರೆಗೂ ಉಸಿರನ್ನ ಬಿಡ್ತಾ ಇರಬೇಕು. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಚೇಂಜ್ ಮಾಡಿ. ಬಲಗಾಲ ನೇರವಾಗಿ ಇಟ್ಕೊಳ್ಳಿ, ಎಡಗಾಲನ. ಇನ್ಹೇಲ್, exhale, breathe in, breathe out, inhale, exhale, inhale, exhale. ಕೊನೆಯ ಸುತ್ತು. inhale, exhale. ನೆಕ್ಸ್ಟ್ ಕುತ್ಕೊಳ್ಳಿ. ಮಂಡಿ ಸಂಧಿ ಏನಿದೆ ಇದನ್ನ ರೊಟೇಟ್ ಮಾಡ್ತಕ್ಕಂಥದ್ದು. ಇದನ್ನ ಹಾಗೆ ನೇರವಾಗಿ ಇಟ್ಕೋಬೇಕು, ಎಡಗಾಲನ್ನ. ಈಗ ನೋಡಿ, ಇನ್ಹೇಲ್, ಎಕ್ಸೇಲ್. ಹೆಬ್ಬೆರಳಿನ ಮೂಲಕ ಒಂದು ವೃತ್ತವನ್ನು ನಾವು ಬರೀಬೇಕು. ಡ್ರಾ ಎ ಸರ್ಕಲ್ ಬೈ ಯೂಸಿಂಗ್ ಯುವರ್ ಥಂಬ್, your toes, clockwise and anti-clockwise, ವಿರುದ್ಧ ದಿಕ್ಕಿನಲ್ಲಿ ಮಾಡ್ತಕ್ಕಂಥದ್ದು. ದೊಡ್ಡ ದೊಡ್ಡ ಆಸನಗಳೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಆರೋಗ್ಯ ರಕ್ಷಣೆಗೆ ಇವುಗಳು ತುಂಬಾ ಪೂರಕವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಹೆಸರು ಶಕ್ತಿ ಚಾಲನ ಕ್ರಿಯಾ. ಇದನ್ನ ಮೂಲತಃ ಪ್ರಾರಂಭ ಮಾಡಿದ್ದು ಧೀರೇಂದ್ರ ಬ್ರಹ್ಮಚಾರಿ ಅಂತ ಹೇಳಿ. ಅವರು ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ ಅವ್ರದೊಂದು ಆಶ್ರಮ ಇತ್ತು. ಅವರು ನಮ್ಮ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಅವರಿಗೆ ಯೋಗ ಗುರುಗಳಾಗಿದ್ರು. ಅವರು ಈ ಪ್ಯಾಕೇಜ್ ಅನ್ನ ಸಂಶೋಧನಾತ್ಮಕವಾಗಿ ಮಾಡಿ ಇವತ್ತು ಕೂಡ ಅವರ ಹೆಸರಿನಲ್ಲಿ ಪ್ರಚಾರವಾಗ್ತಾ ಇದೆ. ಹೀಗೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ನಿಧಾನಕ್ಕೆ ಮಾಡಬೇಕು. ಇದಾದ್ಮೇಲೆ ಮಂಡಿ ಚಿಪ್ಪನ್ನ ಬಿಗಿಗೊಳಿಸ್ತಕ್ಕಂಥದ್ದು. ಹಾಗೆ ಹೀಗೆ ಇಟ್ಕೋಬೇಕು. ಫಸ್ಟ್ ಕಾಲ್ನ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕಾಣ್ತಾ ಇದ್ರೆ ಹೀಗೆ ಮಾಡಿ ತೋರಿಸ್ತೀನಿ ನಾನು. ಹೀಗಿರುತ್ತಲ್ಲ, ಇನ್ಹೇಲ್, ಮಂಡಿ ಎತ್ತಬೇಕು ಹೀಗೆ. ತದನಂತರ ಮಂಡಿ ಕೆಳಗಡೆ ಇಡ್ತಾ ಎಕ್ಸೇಲ್. ಆ ಎಕ್ಸೇಲ್ ಮಾಡುವಾಗ ಆ ಹಿಂಬಡಿ ಸ್ವಲ್ಪ ಮೇಲಕ್ಕೆ ಎತ್ತಬೇಕು. ಮಂಡಿ ಚಿಪ್ಪನ್ನ ಬಿಗಿಗೊಳಿಸೋದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದನ್ನ ಒಂದು 5 ಸಲ ಮಾಡೋದು. ಮಂಡಿ ಚಿಪ್ಪನ್ನ ಬಿಗಿಗೊಳಿಸೋದ್ರಿಂದ ಮಂಡಿಯ ಸವಕಲು ಅಂದ್ರೆ ಡಿಜನರೇಟಿವ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಏನ್ ಹೇಳ್ತೀವಿ ಅವುಗಳು ಆಗೋದಿಲ್ಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಮಂಡಿಗೆ 3, ಆಂಕಲ್ಗೆ 3. ಈಗ ನೆಕ್ಸ್ಟ್ ಹಿಪ್ ಜಾಯಿಂಟ್. ಈ ಸವಕಲುಗಳು ಜಾಸ್ತಿ ಬರ್ತಕ್ಕಂಥದ್ದು ಸಂಧಿಗಳಲ್ಲೇ. ಆದ್ರಿಂದ ಈ ಸೂಕ್ಷ್ಮ ವ್ಯಾಯಾಮ ಏನಿದೆ ಇದನ್ನ ಮಾಡೋದ್ರಿಂದ ನಮ್ಮ ಸಂಧಿಗಳು, ಜಾಯಿಂಟ್ಸ್ ಅಲ್ಲಿ ಡಿಜನರೇಷನ್ ಅಂದ್ರೆ ಸವಕಲು ಉಂಟಾಗೋದಿಲ್ಲ. ಆದ್ರಿಂದ ಎಸ್ಪೆಷಲಿ ಫಾರ್ ಎಲ್ಡರ್ಲಿ ಪೀಪಲ್ ದಿಸ್ ಈಸ್ ವೆರಿ ಗುಡ್. ನೆಕ್ಸ್ಟ್ ಹಿಪ್ಗೆ ಹೀಗೆ ಮಾಡೋಣ. ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಈ ಎಡಗಾಲ ನೇರವಾಗಿರ್ಲಿ, ಬಲಗಾಲನ್ನ ಮಡಿಸಿ. ಇದು ಬಲಗಾಲಿನ ಮಂಡಿಯ ಭಾಗ ನೆಲಕ್ಕೆ ತಗಲ್ತಾ ಇರ್ಲಿ. ಮೊದಲು ಉಸಿರು ತಗೊಳ್ಳಿ. ಇನ್ಹೇಲ್. ಇದು ಕಾಣಿಸ್ತಾ ಇಲ್ಲ, ಲೋಯರ್ ಪಾರ್ಟ್. ಎಕ್ಸೇಲ್. ಓಕೆ, ಸ್ವಲ್ಪ ಕ್ಯಾಮ್ರಾ ಡೌನ್ ಮಾಡ್ಕೊಳ್ಳಿ. ಇದು ಮಾಡಕ್ ಹೋದ್ರೆ ಈ ಟ್ಯಾಬ್ ಆಫ್ ಆಗ್ಬಿಡುತ್ತೆ. ಮೊದ್ಲು ಅವಾಗ ಹಂಗೆ ಆಯ್ತು. ನೋಡ್ತೀನಪ್ಪ, ಟ್ರೈ ಮಾಡ್ತೀನಿ. ಈಗ ಕಾಣ್ತಾ? ಸಾಕು ಚಿಕ್ಕಪ್ಪ. ಈಗ ನೋಡಿ, ಹೀಗಿರುತ್ತೆ. ಇದಕ್ಕೆ ಹೆಸರು ಅರ್ಧ ಪದ್ಮಾಸನ ಅಂತಲೂ ಕೂಡ ಹೇಳ್ತೀವಿ.
ಹೀಗಿರುತ್ತೆ. ಇನ್ಹೇಲ್, ಎಕ್ಸೇಲ್. ಉಸಿರನ್ನ ತಗೊಳ್ತಾ ಕೆಳಕ್ಕೆ ಹೀಗೆ ತಳ್ಳಬೇಕು, ಉಸಿರನ್ನ ಬಿಡುತ್ತಾ ಮೇಲಕ್ಕೆ ಎಳ್ಕೊಂಡು ಎದೆ ತನಕ ತಗೋಬೇಕನ್ನ. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ನೆಕ್ಸ್ಟ್ ಎಡಗಾಲ ಕುತ್ಕೊಳ್ಳಿ. ಇದು ಬಲಗಾಲ ನೇರವಾಗಿರ್ಬೇಕು. ಎಡಮಂಡಿಯ ಭಾಗ ಭೂಸ್ಪರ್ಶ ಮಾಡಬೇಕು ಹೀಗೆ. ಈಗ ಇನ್ಹೇಲ್, ಉಸಿರು ತಗೊಳ್ಳಿ ಫಸ್ಟ್, ಅಲ್ಲಿ ಉಸಿರು ಬಿಡ್ತಾ ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, exhale. Inhale, exhale. Breathe in, breathe out. Inhale, exhale. Next, hip rotation. ಬಹುಮುಖ್ಯ ಅದು, ಅದನ್ನ ನೋಡ್ಕೊಳ್ಳಿ. ಇದರಲ್ಲೂ ಕೂಡ ಎರಡೂ ದಿಕ್ಕಿನಲ್ಲಿ ಮಾಡಬೇಕು. ಮೊದಲು ಹೀಗೆ ಇನ್ಹೇಲ್, ಎಕ್ಸೇಲ್. ಈ ತಿರುಗುಣಿ ಅಂತೀವಲ್ಲ ಮನೆಯಲ್ಲಿ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್, ಇದು ತಿರುಗುಣಿ ತರಹ ತಿರುಗಿಸ್ಬೇಕು. ಹೀಗೆ ಹಿಂದಕ್ಕೆ ತಗೊಂಡು ಮುಂದಕ್ಕೆ ತಗೊಂಡು, ಇನ್ಹೇಲ್, ಹಿಂದಕ್ಕೆ ತಗೊಂಡು ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 5 ಸಲ ಮಾಡಿದ್ರೆ ಸಾಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಆಂಟಿ ಕ್ಲಾಕ್ ವೈಸ್, ವಿರುದ್ಧ ದಿಕ್ಕಿನಲ್ಲಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಎಲ್ಲಿ ಎಲ್ಲಿ ಈ ರೌಂಡ್ ಮೂವ್ಮೆಂಟ್ ಬರುತ್ತೆ, ಯಾವುದೇ ಸಂಧಿಯಿಂದ ನಾವು ಉಪಯೋಗ ಮಾಡ್ಕೊಂಡು ಅದನ್ನ ಮಾಡ್ತೀವಿ, ಅವಾಗ ಅರ್ಧ ಸರ್ಕಲ್, ಅರ್ಧ ವೃತ್ತ ಉಸಿರು ತಗೋಬೇಕು. ಇನ್ನು ಅರ್ಧ ವೃತ್ತದಲ್ಲಿ ಉಸಿರನ್ನ ಬಿಡಬೇಕು. whenever there is a circular movement, half a circle you have to inhale and half a circle you have to exhale. Inhale, exhale, breathe in, breathe out. ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಮಾಡಿ. Inhale, exhale, exhale. Inhale, exhale. Inhale, exhale. ಹೀಗೆ 5 ಸಲ ಮಾಡಬೇಕು. ಮಾಡಿದ ನಂತರ ಈಗ ಬಟರ್ಫ್ಲೈ, ಹೀಗೆ ಚಿಟ್ಟೆ ಯಾವ ತರಹ ಚಿಟ್ಟೆ ಇರುತ್ತೆ ಆ ತರಹ ಎರಡು ಕಡೆಗೆ ಇದನ್ನ ಮಾಡಿ ಹೀಗೆ ನೇರವಾಗಿ ಕುತ್ಕೊಂಡು ಇದನ್ನ ಮಾಡಬೇಕು. ಇದು ಪ್ರಾರಂಭದಲ್ಲಿ ಇಷ್ಟೇ ಮಾಡಿ, ಅದನ್ನ ಸ್ವಲ್ಪ ಮುಂದೆ ಇಟ್ಕೊಂಡು ಇದನ್ನ ಕೆಳಕ್ಕೆ ತಟ್ಟಿ ಶಬ್ದ ಮಾಡಬೇಕು. ನೋಡಿ, ಇಲ್ಲಿ ಉಸಿರಾಟ ಸ್ವಾಭಾವಿಕವಾಗಿರುತ್ತೆ, ತೊಂದರೆ ಇಲ್ಲ. ಕೊನೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಹೀಗೆ ಮಾಡಿದ ಮೇಲೆ ನಿಧಾನವಾಗಿ ನೇರವಾಗಿ ಕೂತ್ಕೊಂಡು ಸೊಂಟದ ಭಾಗದಿಂದ ಮುಂದಕ್ಕೆ ಬಗ್ತಾ ಬಗ್ತಾ ನಮ್ಮ ಹಣೆಯನ್ನ ತಗೊಂಡು ಹೋಗಿ ನೆಲಕ್ಕೆ ಸ್ಪರ್ಶ ಮಾಡಬೇಕು. ಅದು ಪ್ರಾರಂಭದಲ್ಲಿ ಯಾರು ಕೂಡ ಫೋರ್ಸ್ ಆಗಿ ಮಾಡೋದು ಬೇಡ. ಇದನ್ನೆಲ್ಲ ಮಾಡಿ ಅದನ್ನ ಹ್ಯಾಕ್ ಮಾಡೋದು ಅಂತ ಒಂದು ತೋರಿಸಿರ್ತೀನಿ, ಯಾರಿಗಾಗುತ್ತೆ ಅದನ್ನ ಮಾಡಬಹುದು. ಇನ್ಹೇಲ್, ಉಸಿರು ತಗೊಳ್ಳಿ, ಹಿಂದೆ ಹೋಗಿ. ಈಗ ಎಕ್ಸೇಲ್ ನೋಡಿ, ಎಕ್ಸೇಲ್ ಮಾಡ್ತಾ ಎರಡೂ ಕೈಗಳಲ್ಲಿ ನಮ್ಮ ಕಾಫ್ ಮಸಲ್ಸ್ ಇದೆ, ಅದನ್ನ ಪ್ರೆಸ್ ಮಾಡ್ತಾ ಮುಂದಕ್ಕೆ ಬಗ್ತಾ 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 ಹೀಗೆ ಹೋಗಿ ನೆಲನ ಟಚ್ ಮಾಡೋದು. ನಿಧಾನಕ್ಕೆ ಮೇಲೆ ಬನ್ನಿ. ರಿಲ್ಯಾಕ್ಸ್. ಮೊಣಕಾಲು, ಮಂಡಿ ಮತ್ತು ಈ ನಮ್ಮ ಹಿಪ್ ಜಾಯಿಂಟ್ಸ್
ಇವುಗಳಿಗೆ ನಾವು ಶಕ್ತಿಯನ್ನು ತುಂಬಿದೀವಿ. ಈಗ ಯಾರಿಗೆ ಸಾಧ್ಯವಾಗುತ್ತೆ ಅವರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಆಗದಿದ್ರೆ ಸುಖಾಸನದಲ್ಲೂ ಕೂತ್ಕೋಬಹುದು. ಈಗ ಈ ಪ್ರಕ್ರಿಯೆ ಬಹುಮುಖ್ಯವಾಗಿ ಲೋಯರ್ ಬ್ಯಾಕ್, ಸೊಂಟಕ್ಕೆ. ಇನ್ಹೇಲ್, ಎಕ್ಸೇಲ್, inhale, exhale, breathe in, breathe out, inhale, exhale. ಚೆನ್ನಾಗಿ ಮುಂದಕ್ಕೆ ತಳ್ತಾ ಎಕ್ಸ್ಟೆಂಡ್ ಮಾಡ್ತಾ ಹಣೆಯ ಭಾಗವನ್ನ ಭೂಸ್ಪರ್ಶನ ಮಾಡಬೇಕು. Next, inhale sideward, exhale, inhale, exhale, inhale, exhale, breathe in, breathe out, ಇನ್ಹೇಲ್. ಈ ರೀತಿ ಸೈಡ್ಗೆ, ಇದು ಪಾರ್ಶ್ವ ಶಶಾಂಕಾಸನ ಬ್ರೀತಿಂಗ್ ಅಂತ ಹೇಳ್ತೀವಿ. ಇದಾದ ನಂತರ ನಾವು ಇನ್ಹೇಲ್, ಎಕ್ಸೇಲ್, ಎಷ್ಟಾಗುತ್ತೆ ಅಷ್ಟು ಟ್ವಿಸ್ಟಿಂಗ್ ಇದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರನ್ನ ಬಿಡುತ್ತಾ ಟ್ವಿಸ್ಟ್ ಆಗ್ಬೇಕು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರು ಬಿಡುತ್ತಾ ಟ್ವಿಸ್ಟ್ ಆಗ್ಬೇಕು. ನೆಕ್ಸ್ಟ್, ಈ ಕಾಲ್ ನೇರವಾಗಿರ್ಲಿ. ಈ ಕಾಲನ್ನ ಹೇಗೆ ಮಡಿಸ್ಕೊಳ್ಳಿ. ಹೀಗೆ ಮಡಿಸ್ಕೊಂಡು ಸೈಡ್ ಅವರ್ ಬೆಂಡ್. ಇದು ಇನ್ಹೇಲ್, ಎಕ್ಸೇಲ್. ಹೀಗೆ ಇನ್ಹೇಲ್ 5 ಸಲ ಮಾಡ್ಬೋದು. ಹೀಗೆ ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಮತ್ತೆ ಈ ಕಾಲ್ ನೇರ ಇಟ್ಕೊಳ್ಳಿ. ಇದನ್ನ ಹೀಗೆ ಪೂರ್ತಿ ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಗ್ಬೇಕಿದೆ. 90 ಡಿಗ್ರಿ ಇರ್ಬೇಕಿಲ್ಲ. ಆ ತರಹ ಮಾಡಿ ಹೀಗೆ ಇಟ್ಕೊಂಡು ಇದು ನೇರ ಇಟ್ಕೊಳ್ಳಿ ಕಾಲ್ನ. ಈಗ ಮತ್ತೆ ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, exhale, inhale, exhale. ನೀವು ಹಾಗೆ ಮಾಡುವಾಗ ಇದನ್ನ 5 ಸಲ ಅಥವಾ 10 ಸಲ ಬೇಕಾದ್ರೂ ಮಾಡಬಹುದು. ಸೊ ಈಗ ಏನಾಯ್ತು, ಸೊಂಟದವರೆಗೂ ಕೂಡ ಆಯ್ತು. ಇನ್ನು ನೆಕ್ಸ್ಟ್ ದೇಹದ ಮಧ್ಯದ ಭಾಗಕ್ಕೆ ನಾವು ಎಕ್ಸರ್ಸೈಸ್ ಅವತ್ತು ಮಾಡಿಸಿದ್ವಿ. ಈಗ ಇನ್ಹೇಲ್, ಎಕ್ಸೇಲ್, breathe in, breathe out, breathe in, breathe out, उच्छ्वास, निश्वास. Next, oblique stretch. Inhale, exhale, breathe in, breathe out, inhale, exhale. Next, vertical stretch. Okay. Inhale, exhale, breathe in, breathe out,
inhale, exhale, horizontal stretch, inhale, exhale, breathe in, breathe out, ಚೆನ್ನಾಗಿ ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ. ಈಗ ಬ್ಯಾಕ್ವರ್ಡ್ ಅಂಡ್ ಅಪ್ವರ್ಡ್ ಆರ್ಮ್ ಸ್ಟ್ರೆಚಿಂಗ್ ಹೀಗಿರುತ್ತೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಉಚ್ಛ್ವಾಸ್, ನಿಶ್ವಾಸ್. ನೆಕ್ಸ್ಟ್ ಸೈಡ್ ಬನ್ನಿ, ಹೀಗೆ ಇಟ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, exhale, inhale, exhale, inhale, exhale. Last round. Inhale, exhale, inhale, exhale. Breathe in, breathe out, breathe in, breathe out. Next one. Inhale, exhale, inhale, exhale, inhale, exhale, inhale, exhale. Next up, illu kuda twisting. Exhale, inhale, exhale, inhale, exhale, inhale, exhale, inhale, exhale. ಈಗ ಯಾರಿಗಾಗುತ್ತೆ ಅವರು ಹೀಗೆ ಇಟ್ಕೊಂಡು ನೇರ ಕುತ್ಕೊಳ್ಳಿ. ನೋಡಿ, ಕಾಲುಗಳೆರಡು ಕೂಡ ವಿಸ್ತಾರವಾಗಿರ್ಲಿ, ತಲೆ ಎತ್ತಿರ್ಲಿ. ಉಪವಿಷ್ಟ ಕೋಣಾಸನ ಅಂತ ಹೇಳ್ತೀವಿ ಇದಕ್ಕೆ. ಇದು ಮೊದಲನೇ ಸ್ಟೇಜ್. ಇದು ದೀರ್ಘವಾಗಿ ಉಸಿರಾಡಿ. ಯಾರಿಗೆ ಆಗಲ್ಲ ಅವರು ಮೊಣಕಾಲನ್ನು ಹಿಡ್ಕೊಳ್ಳಿ, ಸಾಧ್ಯ ಆದವರು ಪಾದಗಳನ್ನು ಹಿಡ್ಕೊಳ್ಳಿ, ತಲೆಯನ್ನು ಎತ್ತಿ ನಿಧಾನವಾಗಿ ದೀರ್ಘವಾದ ಉಸಿರಾಟ ಮಾಡಿ. ಈಗ ಎಕ್ಸೇಲ್, 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 ಎಕ್ಸೇಲ್. ರಿಲ್ಯಾಕ್ಸ್. ಈಗ ಎದೆಯ ಭಾಗ, ಸೊಂಟದ ಭಾಗ ಎಲ್ಲವೂ ಕೂಡ ಆಕ್ಟಿವೇಟ್ ಆಯ್ತು. ಈಗ ನಾವು ಹೀಗೆ ಮಾಡೋಣ. ಇಲ್ಲಿಗೆ ಫಸ್ಟ್ ಈ ಮೊಣಕೈಗಳು ಇವುಗಳನ್ನ ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಹೀಗೆ ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ನಿಧಾನಕ್ಕೂ ಮಾಡಬಹುದು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ರೊಟೇಷನ್. ಹೀಗೆ ಕೈಗಳನ್ನ ತಿರುಗಿಸಬೇಕು ಚೆನ್ನಾಗಿ. ಅರ್ಧ ಸರ್ಕಲ್ ಇನ್ಹಲೇಷನ್, ಇನ್ ಅರ್ಧ ಸರ್ಕಲ್ ಎಕ್ಸಲೇಷನ್, ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ನೇರವಾಗಿ ಕೂತ್ಕೊಂಡು ಹೀಗೆ ಚಾಲನೆ ಕೊಡಬೇಕು. ಮುಷ್ಟಿನ ಬಿಗಿಯಾಗಿ ಹಿಡ್ಕೋಬೇಕು. ನೆಕ್ಸ್ಟ್ ಅಥವಾ ಹೀಗೆ ಒಂದ್ ಕೈಲೂ ಮಾಡ್ಬೋದು. ಹೀಗೆ ನಿಧಾನಕ್ಕೆ ಹೀಗೂ ಮಾಡ್ಬೋದು, ಹೀಗೆ ಮಾಡ್ಬೇಕು. ಮತ್ತೆ ಈ ಕೈನ ಮನೆಯಲ್ಲಿ ರಾಗಿ ಹಿಟ್ಟು ತೊಳಸೋದು ಅಥವಾ ಚೋಮಾಯಿ ಮಾಡೋವಾಗ ತೊಳಸೋದು ಅವೆಲ್ಲ ಮಾಡಿದ್ರೆ ಈ ಎಕ್ಸರ್ಸೈಸ್ ಎಲ್ಲ ಬೇಕಾಗಲ್ಲ. ಈಗೆಲ್ಲ ಸಿಂಪಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ಅದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಎಲ್ಬೋ. ಈ ಇದಕ್ಕೆ
ಇನ್ಹೇಲ್ ಎಕ್ಸೇಲ್. ನೋಡಿ, ಉಸಿರನ್ನ ತಗೊಳ್ತಾ ಚಾಚಬೇಕು. ಇನ್ಹೇಲ್ ಎಕ್ಸೇಲ್, ಟೈಟ್ ಆಗಿ ತಗೊಂಡ್ಬರ್ಬೇಕು, ಹದ್ರವಾಗಲ್ಲ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ನೆಕ್ಸ್ಟ್ ಇದನ್ನಿದೆಯಲ್ಲ, ಇನ್ಹೇಲ್ ಎಕ್ಸೇಲ್, ತಿರುಗಿಸ್ಬೇಕು ಚೆನ್ನಾಗಿ ಹೀಗೆ ಇನ್ವರ್ಡ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಬ್ರೀತ್ ಇನ್ ಬ್ರೀತ್ ಔಟ್, ಚೆನ್ನಾಗಿ ತಿರುಗಿಸ್ಬೇಕು. ಇನ್ಹೇಲ್ ಎಕ್ಸೇಲ್. ನೆಕ್ಸ್ಟ್ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಬ್ರೀತ್ ಇನ್ ಬ್ರೀತ್ ಔಟ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ನೆಕ್ಸ್ಟ್ ನೋಡಿ, ಹೇಗಿರುತ್ತಲ್ಲ, ನಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವ್ ಅಥವಾ ಟಾಕ್ಸಿನ್ಸ್ ಎಲ್ಲ ಹೊರಗಾಗ್ತಕ್ಕಂಥದ್ದು ಹೀಗೆ. ನೆಕ್ಸ್ಟ್ ಪಾಸಿಟಿವ್ ಎಲ್ಲ ಇನ್ವೈಟ್ ಮಾಡೋದು. ಮತ್ತೆ ಜೋರಾಗಿ ಮಾಡ್ಬೇಕು, ಹೀಗೂ ಮಾಡ್ಬೋದು. ಇದಾದ್ಮೇಲೆ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ನಿಧಾನಕ್ಕೆ ಇನ್ಹೇಲ್ ಎಕ್ಸೇಲ್, ಬ್ರೀತ್ ಇನ್ ಬ್ರೀತ್ ಔಟ್, ರಿವರ್ಸ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ನೆಕ್ಸ್ಟ್ ಇದಿರುತ್ತಲ್ಲ, ಭುಜಗಳನ್ನ ನೋಡಿ ಹೇಗಿರುತ್ತಲ್ಲ, ಭುಜಗಳನ್ನ ಮೇಲಕ್ಕೆ ಎತ್ತುತ್ತಾ ಇಳಿಸ್ಬೇಕು. ಇನ್ಹೇಲ್ ಎಕ್ಸೇಲ್, ಮತ್ತೆ ರಿವರ್ಸ್. ಫ್ರೋಸನ್ ಶೋಲ್ಡರ್, ನೆಕ್ ಪೈನ್ ಇವೆಲ್ಲ ಬರಲ್ಲ ಇದೆಲ್ಲ ಮಾಡಿದ್ರೆ. ನೆಕ್ಸ್ಟ್ ಮತ್ತೆ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ರಿವರ್ಸ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಲಾಸ್ಟ್ ಅಲ್ಲಿ ನೋಡಿ ಇದನ್ನ ಮಾಡಿ ಹೀಗೆ ಜಿಗ್ಜಾಗ್ ಮೂವ್ಮೆಂಟ್ ಆಫ್ ದ ಆರ್ಮ್ಸ್, ಹೀಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಅರ್ಧ ಮೂವ್ಮೆಂಟ್ ಅಲ್ಲಿ ಉಸಿರು ತಗೋಬೇಕು, ಇನ್ನು ಅರ್ಧ ಮೂವ್ಮೆಂಟ್ ಮಾಡುವಾಗ ಉಸಿರನ್ನ ಬಿಡಬೇಕು. ರಿವರ್ಸ್. ಮುಂದೆ ಬನ್ನಿ, ಸ್ವಲ್ಪ ಕಾಣೋದಿಲ್ಲ ಅಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ಮುಂದೆ ಬಂದ್ರೆ ಕಾಣುತ್ತೆ. ಇಲ್ಲಮ್ಮ, ಕೈ ಕಾಣಲ್ಲ. ಎಲ್ಲಿ ಕಾಣುತ್ತೆ ನೋಡಿ, ಮುಚ್ಚೋದು, ತಲೆನೇ ಕಾಣಲ್ಲ. ಹೀಗೆ ಮಾಡಿ, ಮತ್ತೆ ರಿವರ್ಸ್. ಇಷ್ಟ ಆಯ್ತಲ್ಲ. ಈಗ ಕತ್ತಿಗೆ ಎಕ್ಸರ್ಸೈಸ್ ಹೇಗೆ? ಕತ್ತಿಗೆ ಫಸ್ಟ್ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಬ್ರೀತ್ ಇನ್ ಬ್ರೀತ್ ಔಟ್. ನೆಕ್ಸ್ಟ್ ಕತ್ತನ್ನ ಸೈಡ್ ವರ್ಕ್ ಹೀಗಿರ್ತೀವಲ್ಲ. ಇನ್ಹೇಲ್, ಫಸ್ಟ್ ಉಸಿರು ತಗೊಳ್ಳಿ. ಎಕ್ಸೇಲ್, ನಿಮ್ಮ ಭುಜವನ್ನು ನೋಡಬೇಕು. ಮತ್ತೆ ಇನ್ಹೇಲ್ ಎಕ್ಸೇಲ್, ಎಡಗಡೆಗೆ. ಇನ್ಹೇಲ್ ಎಕ್ಸೇಲ್, ಬ್ರೀತ್ ಇನ್ ಬ್ರೀತ್ ಔಟ್. ಹೀಗೆ ಕತ್ತನ್ನ ಆ ಕಡೆ ಈ ಕಡೆಗೆ ನೋಡ್ಬೇಕು. ನೋಡುವಾಗ ಭುಜವನ್ನು ನೋಡ್ಬೇಕು. ಈಗ ಸೈಡ್ ವರ್ಕ್ ಬೆಂಡಿಂಗ್. ಫಸ್ಟ್ ಉಸಿರು ತಗೊಳ್ಳಿ. ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಬ್ರೀತ್ ಇನ್ ಬ್ರೀತ್ ಔಟ್. ಇದಾದ್ಮೇಲೆ ನೆಕ್ ರೊಟೇಷನ್.
ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಅದು ಹೇಗಿರುತ್ತೆ? ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಆಂಟಿ ಕ್ಲಾಕ್ ವೈಸ್ ವಿರುದ್ಧ ದಿಕ್ಕಿನಲ್ಲಿ ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಈ ತರ 5 ಸಲ ಮಾಡಿ ನೀವು ಮಾಡುವಾಗ ಕೊನೆಗೆ ಹೀಗೆ ಕೂತ್ಕೊಳ್ಳಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈ ಕತ್ತನ್ನ ನಮ್ಮ ಕಾಲರ್ ಬೋನ್ ಕೆಳಗಡೆ ಇರ್ತಕ್ಕಂಥದಕ್ಕೆ ಒಂಥರ ಮುಳುಗಿಸ್ಬೇಕು. ಈ ತರ ತಲೆ ಸ್ವಲ್ಪ ಕೆಳಗಿದ್ರೆ ರಿಲ್ಯಾಕ್ಸ್ ಆದ್ರೆ ತುಂಬಾ ಬೇಗ ಸ್ಟಿಫ್ನೆಸ್ ಎಲ್ಲ ರಿಲೀಕ್ಸ್ ಆಗುತ್ತೆ. ಇದಾದ್ಮೇಲೆ ನೋಡಿ, ಕೈ ಬೆರಳುಗಳು ಅದಕ್ಕೆ ಎಕ್ಸರ್ಸೈಸ್ ಕೊಡಬೇಕು. ಫಸ್ಟ್ ಹೀಗೆ, ಆಮೇಲೆ ಹೀಗೆ ಮಾಡಿ, ಹೀಗೆ ಹೀಗೆ. ಇಲ್ಲೂ ಕೂಡ ಉಸಿರಾಟದ ಪ್ರಕ್ರಿಯೆಯನ್ನು ಮಾಡಬಹುದು. ಹೀಗೆ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಹೀಗೆ. ಆಮೇಲೆ ಮಾಡಿ, ಚೆನ್ನಾಗಿ ಕೈಗಳನ್ನು ಉಜ್ಜಬೇಕು. ಆಮೇಲೆ ಇವುಗಳನ್ನ ಹೀಗೆ ಹೀಗೆ ಮಾಡಿ. ಫಸ್ಟ್ ಚೆನ್ನಾಗಿ ಹಿಟ್ ಮಾಡಬೇಕು ಎರಡು ಸೈಡ್. ನೆಕ್ಸ್ಟ್ ಹೇಗಾಯ್ತಲ್ಲ, ಇವುಗಳನ್ನು ಉಜ್ಜಿ ಈ ಸೈಡ್ಸ್ ಇಲ್ಲಿ ಮರ್ಮಸ್ಥಾನಗಳಿವೆ. ಮರ್ಮಸ್ಥಾನಗಳೆಲ್ಲ ಉತ್ತೇಜನಗೊಂಡ್ರೆ ಎಲ್ಲ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಆಮೇಲೆ ಹೀಗೆ ಮಾಡಿ, ಆಮೇಲೆ ನೋಡಿ ಹೇಗಿರುತ್ತಲ್ಲ, ಹೀಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಹೀಗೆ. ಆಮೇಲೆ ಈ ಜಾಗನ ಚೆನ್ನಾಗಿ ಉಜ್ಜಿ ಹೀಗೆ ರಿಸ್ಟ್ ಜಾಯಿಂಟ್ ನ ಚೆನ್ನಾಗಿ ಇನ್ಹೇಲ್, ಎಕ್ಸೇಲ್. ಮತ್ತೆ ಇದನ್ನ ಮಾಡಿದ್ಮೇಲೆ ಮತ್ತೆ ಚಪ್ಪಳೆ ಹೊಡಿತೀವಿ. ಚಪ್ಪಳೆ ಹೊಡೆದ್ರೆ ನಮಗೂ ಸಮಸ್ಯೆ ಹೋಗುತ್ತೆ, ಬೇರೆ ಮುಂದೆ ಕೂತಿರು ಕೂಡ ವಿದ್ಯೆ ಹೊಡಿತಾ ಇದ್ರೆ ಎದ್ದು ಬಿಡ್ತಾರೆ. ಸಭೆ ಸಮಾರಂಭಗಳಲ್ಲಿ ನೋಡಿದ್ವಿ ನಾವು, ಜನ ತೂಕಡಿಸ್ತಾ ಕೂತಿರ್ತಾರೆ. ಯಾರೋ ಚಪ್ಪಳೆ ಹೊಡೆದ ತಕ್ಷಣ ಅವರು ಹೇಳ್ತಾರೆ. ಅಂದ್ರೆ ಅಷ್ಟು ಶಕ್ತಿ ಇದೆ ನಮ್ಮಲ್ಲಿ ಇರ್ತಕ್ಕಂತಹ ತಮಸ್ಸನ್ನ ಹೊರಗೆ ಹಾಕೋದ್ರ ಜೊತೆಗೆ ಇನ್ನೊಬ್ಬರಲ್ಲಿ ಇರ್ತಕ್ಕಂತಹ ಇನರ್ಷಿಯಾ ಅಥವಾ ತಮಸ್ಸೇನಿದೆ ಅದನ್ನ ಹೊರಲಾಡ್ತಕ್ಕಂಥ ಶಕ್ತಿ ಇದೆ. ಅದನ್ನ ಚೆನ್ನಾಗಿ ಇದು ಮಾಡೋಣ. ಹೀಗೆ ಮಾಡೋದು, ಹೀಗೆ ಮಾಡೋದು, ಕೊನೆಗೆ ಹೀಗೆ ಮಾಡ್ತಾ ಹೀಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಇದು ಕಾಲು ಬೆರಳುಗಳನ್ನು ಕೂಡ ಅದೇ ತರಹ ನೆಟ್ಗೆ ತೆಗಿತಿದ್ರಲ್ಲ ಮೊದಲೆಲ್ಲ ನೋಡಿ, ಅದನ್ನ ಹೀಗೆ ರೊಟೇಟ್ ಮಾಡಬಹುದು, ಮುಂದೆ ಹಿಂದೆ, ಫಾರ್ವರ್ಡ್ ಬ್ಯಾಕ್ವರ್ಡ್. ಮತ್ತೆ ಅದೇ ತರಹ ಈ ಕಾಲನ್ನು ಕೂಡ ಮಾಡತಕ್ಕಂಥದ್ದು. ಇವೆಲ್ಲ ಆದ್ಮೇಲೆ 1 ನಿಮಿಷಗಳ ಕಾಲ ಆರಾಮಾಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸಾಕು, ನೇರವಾಗಿ ಕೂತ್ಕೊಳ್ಳಿ. ದೇಹದ ಪ್ರತಿಯೊಂದು ಅಂಗ ಪ್ರತ್ಯಂಗಗಳಿಗೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಈಗ ಸಂಪೂರ್ಣ ಶರೀರಕ್ಕೆ ಶಕ್ತಿ, ಪ್ರಾಣಶಕ್ತಿ ಹರಿತಾ ಇದೆ. ಇದನ್ನ ಗಮನಿಸ್ತಾ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸೋಣ. ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ರಿಲ್ಯಾಕ್ಸ್. Relax the whole body from toes to the head. ಸಂಪೂರ್ಣ ಶರೀರಕ್ಕೆ ವಿಶ್ರಾಂತಿಯನ್ನ ಕೊಡಿ. ಅಡಿಯಿಂದ ಮುಡಿಯವರೆಗೆ ನಿಮ್ಮ ಗಮನವನ್ನ ಹರಿಸ್ತಾ ದೀರ್ಘವಾದ ಉಸಿರನ್ನ ತಗೊಂಡು ಉಸಿರನ್ನ ಬಿಡೋದರ ಮೂಲಕ ವಿಶ್ರಾಂತಿಯನ್ನ ಕೊಡಿ. ಈಗ ನಿಧಾನವಾಗಿ ಹಾಗೆ ಕಾಲನ್ನ ಚಾಚಿ ಮಲ್ಕೊಳ್ಳಿ. ನಿಮ್ಮ ಹಸ್ತಗಳು
ದೇಹಕ್ಕೆ ಸಮಾನಾಂತರವಾಗಿರಲಿ, ಕಾಲುಗಳ ಮಧ್ಯೆ ಅಂತರವಿರಲಿ, ಕಾಲು ಬೆರಳುಗಳು ಹೊರಮುಖವಾಗಿರಲಿ, legs apart, toes directed outwards, hands by the side of your body. Lie down on the floor and see that you are resembling resting a wooden log. ಒಂದು ಮರದ ಕೊರಡು ಯಾವ ರೀತಿ ನೆಲದ ಮೇಲೆ ಬಿದ್ದಿರುತ್ತೋ ಆ ರೀತಿಯಲ್ಲಿ ಸಂಪೂರ್ಣ ಶರೀರವನ್ನ ಭೂಸ್ಪರ್ಶ ಮಾಡ್ತಾ ಈಗ ದೀರ್ಘವಾದ ಉಸಿರನ್ನ ಒಮ್ಮೆ ತಗೊಂಡು ಉಸಿರನ್ನ ಬಿಡಿ. ಟೇಕ್ ಡೀಪ್ ಬ್ರೆತ್. ಈಗ 5 ನಿಮಿಷಗಳ QRT ಮಾಡೋಣ, ತದನಂತರ ಮುಕ್ತಾಯಗೊಳ್ಳುತ್ತೆ. ಸ್ಲೋಲಿ ಬಿಕಮ್ ಅವೇರ್ ಆಫ್ ಯುವರ್ ಅಬ್ಡಮೆನ್. ನಿಧಾನವಾಗಿ ನಿಮ್ಮ ಗಮನವನ್ನ ಹೊಟ್ಟೆಯ ಭಾಗಕ್ಕೆ ತೆಗೆದುಕೊಂಡು ಬನ್ನಿ. ವಾಚ್ ದ ಮೂವ್ಮೆಂಟ್ ಆಫ್ ಯುವರ್ ಅಬ್ಡಮೆನ್. ಹೊಟ್ಟೆ ಮೇಲಕ್ಕೆ ಉಬ್ಬುತ್ತಾ ಇದೆ, ಕೆಳಕ್ಕೆ ಕುಗ್ಗುತ್ತಾ ಇದೆ. ಅಬ್ಡಮೆನ್ ಇಸ್ ರೈಸಿಂಗ್ ಅಪ್ ಅಪ್, ಸಿಂಕಿಂಗ್ ಡೌನ್ ಡೌನ್ ಡೌನ್. ಈ ಪ್ರಕ್ರಿಯೆ ನಮ್ಮ ಹುಟ್ಟಿದಾರಭ್ಯದಿಂದ ಪ್ರಾರಂಭವಾಗಿ ನಡೀತಾ ಇದೆ. ದಿಸ್ abdominal movement has started at the time of our birth. It remains to exist till our last breath. Watch for this abdominal movement on your own for 5 rounds. 5 ಸುತ್ತಿನವರೆಗೆ ನಿಮ್ಮ ಹೊಟ್ಟೆಯ ಉಬ್ಬುವಿಕೆ ಮತ್ತು ತಗ್ಗುವಿಕೆಯನ್ನು ಗಮನಿಸ್ತಾ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಹೊಟ್ಟೆಯ ಭಾಗ ಮೇಲಕ್ಕೆ ಉಬ್ಬುತ್ತಾ ಇದೆ, ಕೆಳಕ್ಕೆ ತಗ್ಗುತ್ತಾ ಇದೆ. ಇದನ್ನೇ ಗಮನಿಸಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಹೊಟ್ಟೆಯ ಹೊಕ್ಕಳಿನ ಮೇಲಿರಲಿ. ಅದು ಯಾವ ರೀತಿ ಮೇಲಕ್ಕೆ ಹೋಗ್ತಾ ಇದೆ, ಯಾವ ರೀತಿ ಕೆಳಕ್ಕೆ ಕುಗ್ಗುತ್ತಾ ಇದೆ, ಇದನ್ನ ಗಮನಿಸ್ತಾ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಈಗ ನಿಮ್ಮ ಸಂಪೂರ್ಣ ಗಮನವನ್ನ ಉಸಿರಾಟದ ಕಡೆಗೆ ತೆಗೆದುಕೊಂಡು ಬನ್ನಿ. ನಮ್ಮ ಉಸಿರಾಟ ಪ್ರಕ್ರಿಯೆ ಉಚ್ಛ್ವಾಸ ನಿಶ್ವಾಸದಿಂದ ಕೂಡಿದೆ. ನಾವು ತಂಪಾಗಿರ್ತಕ್ಕಂತಹ, ಶಕ್ತಿಯುತವಾಗಿರ್ತಕ್ಕಂತಹ, ಆಮ್ಲಜನಕದಿಂದ ಪೂರಕವಾಗಿರ್ತಕ್ಕಂತಹ ಆ ಪ್ರಾಣವನ್ನ, ಪ್ರಾಣ ಶಕ್ತಿಯನ್ನ ಉಸಿರನ್ನ ತಗೊಳ್ಳುವಾಗ ಒಳಕ್ಕೆ ಹರಿಸ್ತಾ ಇದ್ದೀವಿ. ಉಸಿರನ್ನ ಬಿಡುವಾಗ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಆ ಕಲ್ಮಶ ರೂಪ ಇಂಗಾಲಾಮ್ಲವನ್ನ ಹೊರಗೆ ಹಾಕ್ತಾ ಇದ್ದೀವಿ. When you are inhaling, you are receiving cool vital oxygen. When you are exhaling, you are exiting out hot poisonous carbon dioxide. This phenomena also started at the time of our birth. It remains to exist till our last breath. Watch for this phenomena for 5 rounds on your own. ಈಗ ನಮ್ಮ ಹೊಟ್ಟೆಯ ಭಾಗದ ಚಲನವಲನ ಮತ್ತು ಉಸಿರಾಟವನ್ನ ಸಂಯೋಜಿಸೋಣ. Let us unite the abdominal movement and also our breath. When your abdomen is bulging, you are inhaling cool vital oxygen, and when your abdomen is shrinking, you are exiting out hot poisonous carbon dioxide. Now let us also bring our thoughts and emotions. When your abdomen is bulging, you are receiving cool vital oxygen, and at the same time you are receiving positive thoughts and emotions such as love, affection, friendship, charity, humanity, humility, etc. When your abdomen is sinking,
you are exiting out hot poisonous carbon dioxide, and also you are throwing out negative thoughts and emotions such as anger, hatredness, crookedness, cruelty, jealousy, enmity, etc. ಇದನ್ನ ಗಮನಿಸ್ತಾ ಗಮನಿಸ್ತಾ 5 ಬಾರಿ ಈ ರೀತಿಯ ಉಸಿರಾಟವನ್ನು ಮಾಡಿ 3 ಕೂಡ ಸಂಯೋಜನೆಯಾಗಬೇಕು. ನಿಮ್ಮ ಉದರ ಭಾಗದ ಚಲನವಲನ, ಉಸಿರಾಟ ಹಾಗೂ ನಿಮ್ಮ ಭಾವನೆಗಳು ಇವುಗಳನ್ನ ಸಂಯೋಜಿಸಿ ದೀರ್ಘವಾದ ಉಸಿರಾಟವನ್ನ ಮಾಡಿ ನಾವು ಉಸಿರನ್ನ ತಗೊಳ್ಳುವಾಗ ಪ್ರೀತಿ, ವಾತ್ಸಲ್ಯ ಈ ತರಹ ಒಳ್ಳೆಯ ಭಾವನೆಗಳು, ಉಸಿರನ್ನ ಬಿಡುವಾಗ ಕೋಪ, ತಾಪ, ಕೆಟ್ಟ ಭಾವನೆಗಳೆಲ್ಲವನ್ನು ಕೂಡ ನಾವು ಹೊರಗಡೆ ಹಾಕ್ತಾ ಇದ್ದೀವಿ. ಇದನ್ನ ಗಮನಿಸ್ತಾ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. Now this is the time for us to go into deeper and deeper state of relaxation. ಈಗ ನಾವು ನಮ್ಮ ಪ್ರಯಾಣವನ್ನ ನಿಶ್ಶಬ್ದತೆ ಕಡೆಗೆ ಹೋಗೋಣ. ನಮ್ಮ ನಿಜವಾದ ಸ್ವರೂಪ ಆ ನಿಶ್ಶಬ್ದತೆ. ಆ ನಿಶ್ಶಬ್ದತೆಯಲ್ಲಿ ಆನಂದ, ಸುಖ. ಆದ್ದರಿಂದ ನಿಮ್ಮ ಸಂಪೂರ್ಣ ಗಮನವನ್ನು ಉಸಿರಾಟದೊಂದಿಗೆ ಸೇರಿಸ್ತಾ ಸೇರಿಸ್ತಾ ಗೋ ಇಂಟು ಡೀಪರ್ ಡೀಪರ್ ಸೈಲೆನ್ಸ್, 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 ಸೈಲೆನ್ಸ್. ಈಗ ನಿಧಾನವಾಗಿ ನಿಮ್ಮ ಗಮನವನ್ನ ಸಂಪೂರ್ಣ ಶರೀರದ ಮೇಲೆ ಹಾಗೂ ಉಸಿರಾಟದ ಮೇಲೆ ತೆಗೆದುಕೊಂಡು ಬನ್ನಿ. ಕೈ ಬೆರಳುಗಳು, ಕಾಲು ಬೆರಳುಗಳಿಗೆ ಸ್ವಲ್ಪ ಚಾಲನೆಯನ್ನು ಕೊಡಿ. ಕತ್ತನ್ನ ಬಲಭಾಗ ಮತ್ತು ಎಡಭಾಗಕ್ಕೆ ತಿರುಗಿಸ್ತಾ ಸ್ವಲ್ಪ ಸಡಿಲಗೊಳಿಸಿ. 2 ಕಾಲುಗಳನ್ನ ಹಿಮ್ಮಡಿಯ ಹತ್ರ ಸೇರಿಸಿ ಬಲಗೈಯನ್ನ ನಿಧಾನವಾಗಿ ತಲೆಯಿಂದ ಮೇಲೆ ತಗೊಳ್ಳಿ. ಎಡಗಾಲನ್ನ ಬಗ್ಗಿಸಿ ನಿಧಾನವಾಗಿ ಬಲಕ್ಕೆ ತಿರುಗಿ. ಬಲಕ್ಕೆ ತಿರುಗಿದಾಗ ನಿಮ್ಮ ತಲೆ ಚಾಚಿದ ಬಲಗೈ ಮೇಲಿರಲಿ. 2 ಕಾಲುಗಳನ್ನ ಕೆಳಕ್ಕೆ ಚಾಚಿ, ಚಾಚಿದ ತೊಡೆಯ ಮೇಲೆ ನಿಮ್ಮ ಎಡಗೈ ಇರಲಿ. ಈಗ ಫೀಲ್ ದ ಲೀನಿಯರ್ ಅವೇರ್ನೆಸ್ ಆಫ್ ಯುವರ್ ಬಾಡಿ ಅಂಡ್ ರಿಲ್ಯಾಕ್ಸ್. ಈಗ ನಿಧಾನವಾಗಿ ಎಡಗೈಯನ್ನ ನಿಮ್ಮ ಎದೆಯ ಮುಂಭಾಗಕ್ಕೆ ತೆಗೆದುಕೊಂಡು ಬನ್ನಿ. 2 ಕಾಲುಗಳನ್ನ ಮಂಡಿಯ ಭಾಗದಲ್ಲಿ ಹಿಂದಕ್ಕೆ ಬಗ್ಗಿಸಿ ನಿಧಾನವಾಗಿ 2 ಹಸ್ತಗಳ ಸಹಾಯದಿಂದ ಉಸಿರನ್ನ ತಗೊಳ್ತಾ ನಿಧಾನವಾಗಿ ಬಂದು ಕೂತ್ಕೊಳ್ಳಿ. ಈಗ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಪರಿಣಾಮವನ್ನ ಗಮನಿಸ್ತಾ ಗಮನಿಸ್ತಾ ನಮಸ್ಕಾರ ಸ್ಥಿತಿಗೆ ಬನ್ನಿ. ಒಮ್ಮೆ ಉಸಿರು ದೀರ್ಘವಾಗಿ ಉಸಿರು ತಗೊಂಡು ಓಂಕಾರವನ್ನ ಹೇಳೋಣ. ಉಸಿರು ತಗೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. 2 ಕೈ ಹಿಂದೆ ತಗೊಳ್ಳಿ. ಒಮ್ಮೆ ದೀರ್ಘವಾದ ಉಸಿರು ತಗೊಂಡು ಸ್ವಲ್ಪ ಹಿಂದಕ್ಕೆ ಹೋಗಿ ಉಸಿರನ್ನ ಬಿಡುತ್ತಾ ನಿಧಾನವಾಗಿ ಭೂಸ್ಪರ್ಶ ಮಾಡಿ ಭೂಮಾತೆಗೆ ನಿಮ್ಮ ನಮನವನ್ನ ಸಲ್ಲಿಸ್ತಾ
ಎಲ್ಲರಿಗೂ ಕೂಡ ಸುಖ ಶಾಂತಿ ಸಂಪತ್ತು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎರಡು ಹಸ್ತಗಳನ್ನ ಪರಸ್ಪರ ಸ್ಪರ್ಶ ಮಾಡ್ತಾ ಸ್ವಲ್ಪ ಉಷ್ಣತೆಯನ್ನ ಜಾಸ್ತಿ ಮಾಡಿ ಆ ಉಷ್ಣತೆಯನ್ನ ನಿಮ್ಮ ಹಣೆ, ಕಣ್ಣು, ಮುಖಾರವಿಂದಗಳಿಗೆ ಪಸರಿಸುತ್ತಾ ಕಣ್ಣುಗಳನ್ನ ನಿಧಾನವಾಗಿ ಬಿಡಿ. ಜೈ ಗುರುದೇವ್.